ಬಾಬಾನಗರದಾಗ ಮಣ್ಣಲ್ಲಿ ಮರೆಯಾಗಿ ಹೋದಂಥ ಅದ್ಭುತ ಶಿವನ ದೇವಾಲಯನ ಹುಡ್ಕೊತ ಹೊಂಟಿನ್ರಿಪ್ಪ. ಕಲ್ಲು ಮುಳ್ಳು ಒಳಗೆ ಭಾಳ ಅನಾಹುತ ಐತಿ, ಭಯಂಕರ ಕಾಣದೈತಿ. ಈ ಬಾಬಾನಗರ ಅಂತ ಯಾಕೆ ಹೆಸರು ಬತ್ತ ಅನ್ನೋದು ವಾಡಿಕೆ ಪ್ರಕಾರ ಬಾಬಾ ಬಾಬಾ ಅಂತ ಕರಿತಿದ್ರು. ಯಾರಂದ್ರೆ ಆದಿಲ್ ಶಾಹನ ಕಾಲದಾಗ ಕುದುರೆ ಕಟ್ಟುವಂಥ ಜಾಗದಾಗ ಈ ಅಪರೂಪದ ಶಿಲೆ, ಪಚ್ಚ ಶಿಲೆ, ಸುಂದರ ಜಾಗೃತ ಪಾರ್ಶ್ವನಾಥ ಮೂರ್ತಿ ಸಿಕ್ತು. ಅದನ್ನು ಕೊಡುವರಿಗೆ ಆದಿಲ್ ಶಾಹನ ಹೆಂಡತಿಗೆ ಹೆರಿಗೆ ನೋವು ಕಡಿಮೆ ಆಗೋದಿಲ್ಲ ಅಂಥೇಳಿ ಜ್ಯೋತಿಷಿಗಳು ಹೇಳಿದಾಗ, ಪಂಡಿತರು ಹೇಳಿದಾಗ ಆ ಮೂರ್ತಿಯನ್ನು ತಂದ ಬಾಬಾನಗರದೊಳಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಇದರ ಇತಿಹಾಸ ಭಾಳ ದೊಡ್ಡದೈತಿ, ಹೆಂಗೆ ಬತ್ತು ಹೆಂಗಿಲ್ಲ ಅನ್ನೋದು. ಹೀಗಾಗಿ ಇಲ್ಯಾಕೆ ನಿಲ್ಲಿಸ್ತೆ ಅನ್ನೋದು ಭಾಳ ರೋಚಕ ಐತ್ರಿ. ಇಂಥ ಒಂದು ಬಾಬಾನಗರೊಳಗೆ ಶಿವನ ದೇವಾಲಯ ಎಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದಂದ್ರೆ ಇಲ್ಲಿ ಗಾರೆಯನ್ನು ಭಾಳ ಬಳಸಿಲ್ಲ. ಹೀಗಾಗಿ ಇಂಟರ್ಲಾಕ್ ಸಿಸ್ಟಮ್ ಒಳಗೆ ಈ ದೇವಸ್ಥಾನ ನಿರ್ಮಾಣ ಆಗೈತಿ. ಹೀಗಾಗಿ ಕಷ್ಟ ಪರಿಹಾರ ಮಾಡಿದಕ್ಕೆ, ಹೀಗಾಗಿ ಚಿಂತೆ ದೂರ ಮಾಡಿದಕ್ಕೆ ಚಿಂತಾಮಣಿ ಪಾರ್ಶ್ವನಾಥ ಅಂತೇಳಿ ಇಲ್ಲಿ ಬಹಳ ಪ್ರಸಿದ್ಧಿ ಪಡೆದೈತಿ ದೇವರ. ಹೀಗಾಗಿ ಜಿನಬಿಂಬ ಅಂತ ಕರಿತೀವಿ. ಆ ಜಿನಬಿಂಬ ಭಾಳ ಇಷ್ಟು ಸೂಕ್ಷ್ಮ ಐತಿ. ಹಿಂದೆ ಆ ಹೊಕ್ಕಳಕ್ಕೆ ಒಂದು ಸೂಜಿಯನ್ನು ಹಚ್ಚಿದ್ರೆ ಬಂಗಾರ ಆಗ್ತಿತ್ತು ಅಂತೇಳಿ ಇಂದಿಗೂ ಕೂಡ ಪ್ರಸ್ತುತ ಐತಿ. ಇದು ಬರ್ರಿ ಈ ದೇವಾಲಯನ ನೋಡ್ಲಿಕ್ಕೆ ಹೋಗೋಣ. ಹೀಗಾಗಿ ಅವರು ಏನೈತಿ ಆದಿಲ್ ಶಾಹಗಳು ಬಾಬಾ ಅಂತ ಕರೀತರು. ಹೀಗಾಗಿ ಇದಕ್ಕೆ ಬಾಬಾನಗರ ಹೆಸರು ಬಂದಿರಬೇಕು. ಕಳಚೂರಿ ಕಲ್ಯಾಣ ಚಾಲುಕ್ಯರ ಕಾಲದ ಶಿವನ ದೇವಾಲಯ ನಿರ್ಮಾಣ ಆಗಿತ್ತು ಅಂತೇಳಿ ಶಾಸನ ಹೇಳತೈತಿ. ಆದರೆ ಇಲ್ಲಿನ ಶಾಸನ, ಇಲ್ಲಿನ ವಿಚಿತ್ರ ಮತ್ತು ವಿಸ್ಮಯ ಕಲ್ಲುಗಳನ್ನೆಲ್ಲ ಭಾಳ ದೂರ ತನಕ ಹೋದ್ರ ಅಂತೇಳಿ ಹಿರಿಯರು ಹೇಳ್ತಾರೆ. ಶಾಸನ ಪ್ರಕಾರ 12ನೇ ಶತಮಾನ ಅಂದ್ರೆ ನಿಖರವಾಗಿ 1161ರಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು. ಯಾವುದೇ ಸಿಮೆಂಟ್ ಗಾರೆ ಇಲ್ಲದೆ ಶಿವನ ದೇವಾಲಯ ಇಂಟರ್ಲಾಕ್ ಸಿಸ್ಟಮ್ನಲ್ಲಿ ನಿರ್ಮಾಣ ಆಗಿದ್ದು ಇನ್ನೇನು ಬೀಳು ಹಂತದಾಗೈತಿ. ಅದಕ್ಕೆ ಪಾಳು ಬಿದ್ದ ದೇವಾಲಯ ಅಂತೇಳಿ ಬಾಬಾನಗರದ ಮಂದಿ ಎಲ್ಲ ಕರೀತಾರೆ. ಆದ್ರೆ ಇಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದು ದೇವಾಲಯ ಭಾಳ ಅಪರೂಪ ಐತಿ. ಗಣಪತಿ ನೋಡಿದ್ರೆ ಇಂಥ ಗಣಪತಿ ನೀವು ಎಲ್ಲಿ ನೋಡಿಲ್ಲ. ಅದರ ಕಿವಿ ಮತ್ತು ಅದರ ಒಂದು ಸೊಂಡಿಲು ವಿಚಿತ್ರವಾಗಿ ನಿರ್ಮಾಣ ಆದಂಥ ದೇವಾಲಯ ನೋಡ್ಲಿಕ್ಕೆ ನೀವು ಕೂಡ ಬರ್ರಿ ಬಾಬಾನಗರಕ್ಕೆ. ಎಲ್ಲಿಂದ ಬರ್ಬೇಕಂದ್ರೆ ನೀವು ಬಿಜಾಪುರದಿಂದ ತಿಕೋಟಕ್ಕೆ ಬರ್ರಿ. ತಿಕೋಟದಿಂದ 6 ಕಿಲೋಮೀಟ್ರ್ ಇರುವಂಥ ಬಾಬಾನಗರದಾಗ ಬಂದ್ರೆ ನಿಮಗೆಲ್ಲ ಕಾಣತೈತಿ. ಏನು ಶಾಸನದಾಗ ಏನು ಬರ್ದಾರಪ್ಪ, ನಮಸ್ತುಂಗ ಶಿರಚುಂಬಿ ಚಂದ್ರ ಚಾಮರ ಚಾರವೇ ಭುಜಬಲ ಚಕ್ರವರ್ತಿ ಸಿಂಹದಂತೆ ಪ್ರಜೆಗಳ ಪಾಲಿಗೆ ಕಲ್ಪವೃಕ್ಷ ಆಗಿದ್ದಂತೇಳಿ 2ನೇ ಸಾಲಿನಾಗ ಬರೀತಾರೆ. ವಿದ್ವಾಂಸರು ವಾಸವಿರುವ ಕ್ಷೇತ್ರ ಬಾಬಾನಗರ. ಸಕಲ ದಾನಂಗಳೊಳ್ ಅನ್ನದಾನಂ ಶ್ರೇಷ್ಠ 800 ವರ್ಷ ಹಿಂದೆ ಬರೆದ ಎಲ್ಲ ಇಟ್ಟಾರ. ಆದ್ರೆ ಶಾಸನ ಈ ಗುಡಿ ಅಂದ್ರೆ ಒಂದು ವಿಠ್ಠಲನ ಗುಡಿ ಕೆಳಗಡೆ ಹೋಗಿತ್ತು ಅಥವಾ ಎಲ್ಲೋ ದೂರ ಹೋದಾರ ಅಂತೇಳಿ ಹಿರಿಯರು ಹೇಳ್ತಾರೆ. ಇಲ್ಲಿನ ಕೆಲವೊಂದಿಷ್ಟು ವಿಶಿಷ್ಟ ಕಲ್ಲುಗಳನ್ನೆಲ್ಲ ಇದು ಮಾಡ್ತಾರೆ. ಇಲ್ಲಿ ಯಾರು ನಿಧಿ ಐತೆ ಹೇಳ್ತಾರೆ. ನಿಧಿ ಯಾರು ಹುಡ್ಕೇಳಕ್ಕೆ ಬರ್ತಾರೆ, ನಾಗರು ರಕ್ಷಣೆ ಮಾಡಲಾಗೈತೆ ಅಂತೇಳಿ ಇಂದಿಗೂ ಹೇಳ್ತಾರೆ. ಹೀಗಾಗಿ ಯಾವ ಕಾಲಘಟ್ಟದಾಗ ಪಾಳು ಬಿದ್ದೈತೋ ನಮಗೂ ಗೊತ್ತಿಲ್ಲ. ಬರ್ರಿ ನೋಡೋಣ. ಹಿಂಗೆ ನೀವು ನೋಡ್ಲಿಕ್ಕೆ ಬರ್ರಿ. ಇದರ ರಕ್ಷಣೆ ಆಗಬೇಕಾಗೈತಿ. ಮತ್ತು ಎದ್ದು ನಿಂತಬೇಕಾಗೈತಿ. ಪುರಾತತ್ವ ಇಲಾಖೆ, ಪ್ರಾಚ್ಯ ವಸ್ತು ಇಲಾಖೆ ಇದನ್ನು ರಕ್ಷಣೆ ಮಾಡಿ ಮತ್ತು ಎದ್ದು ನಿಲ್ಲಿಸಿದ್ರೆ ಇಡೀ ಜಗತ್ತು, ಇಡೀ ಕರ್ನಾಟಕ, ಇಡೀ ರಾಜ್ಯ ಇಲ್ಲಿ ಬಂದು ದರ್ಶನಕ್ಕೆ ಬರ್ತಾರೆ. ಇಲ್ಲಿ ಬಸವಣ್ಣ, ನಂದಿ ವಿಗ್ರಹ ಮತ್ತು ಲಿಂಗ ಮತ್ತು ವಿಶೇಷ ಗಣಪತಿಯನ್ನು ದರ್ಶನ ಮಾಡಲಿಕ್ಕೆ ಜನ ತಂಡೋಪತಂಡವಾಗಿ ಬರ್ಬೋದು ಅಂತ ಹೇಳ್ತಾರೆ. ಯಾಕೆ ಬಿತ್ತು ಅನ್ನೋದು ನಮಗೂ ಗೊತ್ತಿಲ್ಲ. ಭೂಕಂಪದಲ್ಲಿ ಬಿದ್ದೈತೋ ಏನು ಎದರಲ್ಲಿ ಬಿದ್ದೈತೋ ಗೊತ್ತಿಲ್ಲ. ಹೀಗಾಗಿ ಭಾಳ ಇಲ್ಲಿ ಪ್ರತಿ ವರ್ಷ ಜೈನರು ಇಲ್ಲಿ ಯುಗಾದಿ ದಿನ ಭಾಳ ಬರ್ತಾರೆ. ಇಲ್ಲಿ ಯಾರೂ ಇಲ್ಲ, ನಿರ್ಜನ ಪ್ರದೇಶ ಐತಿ. ನಾವು ಬಾಬಾನಗರ ಚಿಂತಾಮಣಿ ಪಾರ್ಶ್ವನಾಥ 15ನೇ ಕಾಲದಲ್ಲಿ ಕಟ್ಟಡ ಆಗಿರುವಂಥದ್ದು. ಆ ಒಂದು ಬಸವಣ್ಣನ ಕ್ಷೇತ್ರ ಮತ್ತು ಗಣಪತಿ ಇರುವಂಥ ಭವ್ಯ ಮಂದಿರ ಇವತ್ತು ನೆಲಕಚ್ಚಿ ಬಿದ್ದಿದೆ. ಅದನ್ನು ನಿಮಗೆ ತೋರಿಸಲಿಕ್ಕೆ ಬರ್ತೀನಿ. ಇನ್ನೊಂದು ಶಾಸನ ಪ್ರಕಾರ ಈ ದೇವಾಲಯವನ್ನು ಕಟ್ಟಿ ಚಿಂತಾಮಣಿ ಪಾರ್ಶ್ವನಾಥ ದೇವಾಲಯಕ್ಕೆ ದಾನದತ್ತೆ ನೀಡಿದಂಥ ಕೊಡುಗೆ ಕೊಟ್ಟಂಥದ್ದು ಇಲ್ಲಿ ಶಾಸನದಲ್ಲಿ ಕೂಡ ಉಲ್ಲೇಖ ಇದೆ ಅಂಥೇಳಿ ಹೇಳ್ತಾರೆ. ಹೀಗಾಗಿ ಆ ಶಾಸನ ನಮಗೆ ಇನ್ನೂ ಸಿಗಲಿಲ್ಲ. ಎಲ್ಲಿ ಹೋಗಿಟ್ಟಾರೋ ಯಾರು ಓದಾರೋ ಗೊತ್ತಿಲ್ಲ. ಚಿಂತಾಮಣಿ ಪಾರ್ಶ್ವನಾಥ ಕೂಡ ಬಾಬಾ ಅಂತ ಕರೀತಾರೆ. ಯಾಕಂದರೆ ಆದಿಲ್ ಶಾಹನ ತನ್ನ ಹೆಂಡತಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಾಗ
ಇಲ್ಲಿನ ಒಂದು ಗಂಧೋದಕ ಅಂದರೆ ಓದು ಒಳಗೆ ಉತ್ತಮ ಹೆರಿಗೆ ಆಯ್ತು ಅಂತೇಳಿ ಇಲ್ಲಿ ಪ್ರತೀತಿ ಇದೆ, ಐತಿಹ್ಯ ಇದೆ. ಇಲ್ಲಿಂದ ಚಾಲು ಆದ್ರಿ ಕಳ್ಚುರಿಗಳ ಒಂದಿಷ್ಟು ಕಲ್ಯಾಣ ಚಾಲುಕ್ಯರ ಕಾಲದ ಶಿವನ ದೇವಾಲಯಗಳಿರ್ಬೋದು, ವೈಷ್ಣವ, ಶೈವ, ಜೈನ ಪರಂಪರೆಯನ್ನು ಸಾರುವಂಥ ಹಲವಾರು ದೇವಗಳು ಬಿಜ್ಜೂರು ಒಳಗೆ ಕೂಡ ನೋಡ್ತೀವಿ. ಬಾಬಾನಗರ ಒಳಗೆ ವಿಶೇಷವಾಗಿ ಕಾಣಂಗಿಲ್ಲ, ಯಾಕೆ ಹಾಳು ಬಿದ್ದ ಊರೊಳಗೆ ಇದು ಕಣ್ಣಿಗೆ ಕಾಣಲ್ಲಂಗೆ ಐತಿ. ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಟೈಮ್ ಬಂದೈತಿ, ಅದರ ರಕ್ಷಣೆ ಆಗ್ಬೇಕಾಗೈತಿ. ನಿಮ್ಮಂಥ ಅಥವಾ ಆಸಕ್ತರು ಯಾರಿದ್ರಿ ಅಥವಾ PhD ಮಾಡ್ತಾನೆ ನಾವ್ದಿರಿ, ಇದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಇರೋರು ಬಂದು ನೋಡ್ರಿ. ಇಂಟರ್ಲಾಕ್ ಸಿಸ್ಟಮ್ ಒಳಗೆ ಈ ದೇವಾಲಯ ನಿರ್ಮಾಣ ಆಗೈತಿ. ಶಿವನ ದೇವಾಲಯ ಕಣ್ಣಿಗೆ ಕಾಣಲ್ಲಂಗೆ ಐತ್ರಿ. ಕಂಟಿಗಳು ಬೆಳೆದ ಎಲ್ಲ ಮುಚ್ಕೊಂಡು ಬಿಟ್ಟಾವ. ಇಂದಿನ ನಾಳೆ ಬೀಳು ಪರಿಸ್ಥಿತಿ ಐತಿ. ಯಾವ ಟೈಮ್ದಾಗ ಯಾವ ಕ್ಷಣದಾಗ ಮ್ಯಾಗ ನಮ್ಮ ತಲೆ ಮ್ಯಾಗ ಬೀಳೋದೈತೆ ಅನ್ನೋದು ಗೊತ್ತಿಲ್ಲ. ಮಂಡ ಧೈರ್ಯ ಮಾಡಿ ನಾವು ನೋಡಕ್ಕೆ ಹೋದೆವು. ನಂದಿ ವಿಗ್ರಹ 2 ಇದಾವೆ, ಒಂದು ಹೊಸದ ಸ್ಥಾಪನೆ ಮಾಡ್ಯಾರೇನೋ ಗೊತ್ತಿಲ್ಲ. ಅಂದಿನ ಕಾಲಘಟ್ಟದಲ್ಲಿ 1161ರಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರ ಆಗಿತ್ತು ಅಂತೇಳಿ ಶಾಸನ ಹೇಳತೈತ್ರಿ. ನಾವು ಹೇಳಲ್ಲ, ಅದರ ಶಾಸನಗಳು ಇವತ್ತಿಗೂ ಕೂಡ ಮಾತಾಡ್ತಾವ. ನಾವು ಅದನ್ನು ನೋಡ್ಲಿಕ್ಕೆ ಬಂದಿದ್ದೀವಿ. ಹೀಗಾಗಿ ಶಾಸನ ಮಾತ್ರ ಸಿಗಲಿಲ್ಲ. ಇಡೀ ಗುಡಿ ಎಲ್ಲ ಕಿತ್ತಾಕಿನಿ ಕರೆ. ಶಾಸನ ಹಿರಿಯರು ಹೇಳೋ ಪ್ರಕಾರ ಇಲ್ಲಿನ ಕಲ್ಲುಗಳನ್ನು, ವಿಶೇಷ ಕಲ್ಲುಗಳನ್ನು ಹಲವು ದೇವಾಲಯಗಳಿಗೆ ಬಳಸ್ಯಾರ. ಮತ್ತು ಅಡಿಪಾಯ ಒಳಗೆ ಹೋಗ್ಯಾವ. ಮತ್ತು ಬೇರೆ ಊರಿಗೆ ಓದಾರ ಅನ್ನೋದು ಹಿರಿಯರು ಹೇಳ್ಕೊತ ಬಂದಾರ. ಹೀಗಾಗಿ ಭಾಳ 1161 ಕಾಲಘಟ್ಟದಲ್ಲಿ ದೊಡ್ಡ ದೇವಸ್ಥಾನ ಆಗಿತ್ತು, ಪವಿತ್ರ ಧಾರ್ಮಿಕ ಕೇಂದ್ರ ಆಗಿತ್ತು. ಆದರೆ ಶಾಸನ ಹುಡುಕ್ಯಾಳಕ್ಕೆ ಹೋದ್ನಿ, ಶಾಸನ ಸಿಗಲಿಲ್ಲರಿ. ಹಿಂಗೆ ಅಳಿವು ಅಂಚಿನಲ್ಲಿರುವಂಥ ಪುರಾತನ ದೇವಾಲಯಗಳ ಉಳಿವಿಕೆ ಆಗಬೇಕಾಗೈತಿ. ನಮ್ಮ ಜೊತೆ ನೀವು ಒಂದು ಕೈ ಜೋಡಿಸ್ರಿ. ಶಾಸನ ಸಿಕ್ಕಾಗ ಅದನ್ನು ಎತ್ತಿಟ್ಟ ಅದಕ್ಕೇನಾರು ವ್ಯವಸ್ಥೆ ಮಾಡೋ, ನೆರಳ ಮಳೆಗೆ ಆಗಲ್ದಂಗೆ ಟಪ್ಲಾನ್ ಕೋಟಿಂಗ್ ಮಾಡಿ ರಕ್ಷಣೆ ಮಾಡ್ಲಿಕ್ಕೆ ಸ್ಥಳೀಯರು ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಿದ್ರೆ ನಾವು ಖಂಡಿತ ಮತ್ತೊಮ್ಮೆ ಈ ವಿಡಿಯೋ ಮಾಡಕ್ಕೆ ಬರ್ತೇನೆ ರೀ. ಹೀಗಾಗಿ ಅವಸಾನ ಅಂಚಿನಲ್ಲಿ ಅಂತರೂ ಅರ್ಧ ಬಿದ್ದು ಹೋಗೈತಿ. ಶಾಸನ ಸಿಗಲಿಲ್ಲ, ಮರಳಿ ಬರ್ಲಾತನ್ ರೀ. ನೋಡಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ಗೊತ್ತೈತ್ರಿ. ಅಥವಾ ನಿಮ್ಮ ಸ್ನೇಹಿತರು ಯಾರಿದ್ರೆ PhD ಮಾಡ್ತಾಯಿದ್ರೆ ಅಥವಾ ಇದ್ರ ಮೇಲೆ ಪ್ರಬಂಧ ಬರಿತಾಯಿದ್ರೆ ದಯವಿಟ್ಟು ಇಲ್ಲಿ ಬಂದು ನೋಡಿರಿ. ಶಾಸನ ಸಿಕ್ಕರು ಸಿಗ್ಬೋದು, ನನಗಂತೂ ಸಿಕ್ಕಿಲ್ಲ. ಸಿಕ್ಕ ಮೇಲೆ ನೀವು ಆದರೂ ಹೇಳ್ರಿ. ಇಂಥ ದೇವಸ್ಥಾನಗಳು ಉಳಿಬೇಕಾಯ್ತು. ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸ ಪುಟಗಳು ಉಳಿಬೇಕಾಗ್ಯಾವ. ಎಷ್ಟೋ ನಾವು ಮನೆ ಕಟ್ಟೀವಿ, ಕೆಡ್ತೀವಿ. 1 ಅಂತಸ್ತು ಕಟ್ಟೀವಿ, ಮುಂದಿನ ಬರೋರು 2 ಅಂತಸ್ತು ಕಟ್ಟ್ಯಾರ. ಮಣ್ಣಿಂದಿದ್ದು ಇವತ್ತು ಸಿಮೆಂಟಿನಾಗ್ಯಾವ. ಆದ್ರೆ ಅಂದಿನ ಕಾಲದಿಂದ ಇಂದಿನ ಕಾಲವರೆಗೂ ಹಂಗೆ ನಿಂತ್ಕೊಂಡವಂದ್ರೆ ಎಷ್ಟು ಶಕ್ತಿ ಇರ್ಬೋದು. ಸೂರ್ಯ ಚಂದ್ರ ಇರೋವರೆಗೆ ಅವರು ದೇವಾಲಯಗಳನ್ನು ಕಟ್ಟಿದ್ರಂದ್ರೆ ಎಷ್ಟು ಅವರ ಬುದ್ಧಿವಂತಿಕೆ, ಎಷ್ಟು ಚಾಣಾಕ್ಷದಿಂದ ಕಟ್ಟಿದ್ರಂದ್ರೆ ನಮಗೆ ಇವತ್ತು ಸಿಮೆಂಟ್ ಒಳಗೆ ಕಟ್ಲಕ್ಕಾಗವಲ್ದು. ಇವತ್ತು ಕಟ್ಟಿದ್ದು 100 ವರ್ಷ ಒಳಗೆ ಬಿರುಕು ಬಿಟ್ಟು ಎಲ್ಲ ಬೀಳಕತ್ತಾವು. 11ನೇ ಶತಮಾನ ಒಳಗೆ ಕಟ್ಟಿದಂಥ ದೇವಾಲಯಗಳು ಇನ್ನೂ ಹಂಗದಾವಂದ್ರೆ ಎಷ್ಟು ಜ್ಞಾನಿಗಳ್ರಿ ಅವರು. ಅವ್ರ ಕಲೆಗೆ ನಮ್ಮ ಜ್ಞಾನಕ್ಕೆ ಅವರ ಜ್ಞಾನಕ್ಕೆ ಅಜಗಜಾಂತರ ವ್ಯತ್ಯಾಸ ಐತ್ರಿಪ್ಪ. ಮತ್ತೊಂದು ವಿಷಯದೊಂದು ಮತ್ತೆ ಬರ್ತೇನೆ ರೀ. ಪುರಾತನ ದೇವಾಲಯದ ಇತಿಹಾಸ ತೊಗೊಂಡ್ರಿ, ಹಂಗೆ ಕಲಾವಿದ್ರನ್ನ ಹುಡ್ಕೋತ ಹೊಂಟೇನ್ರಿ. ನಮಸ್ಕಾರ ರೀ.